ರಾಜಕಾರಣ ಏನಾದರೂ ಹಾಳಾಗಿ ಹೋಗಲಿ, ಓಕೆ ಹಳ್ಳ ಹಿಡ್ಕೊಳ್ಳಿ, ಯಾವನ್ ಬಡಾದವನು. ಓಕೆ ಆದರೆ ಕರ್ನಾಟಕದ ಶ್ರೀಮಂತಿಕೆಯನ್ನು ಮತ್ತು ಸಾಮರ್ಥ್ಯವನ್ನು ವಿಜೃಂಭಿಸಬೇಕಲ್ಲವೇ ನಾವು? ಹೌದು, ಅದು ವಿಜೃಂಭಿಸ್ಬಿಟ್ಟಾನೆ ನಮ್ಮ ರಾಜ್ಯ ಅಂದಮೇಲೆ. ಅಂತ ಸನ್ನಿವೇಶ ಹಾಗಾಗಿ ಈ ನಾಳೆ ಭವಿಷ್ಯದಲ್ಲಿ ಎಲ್ಲೋ ಒಂದು ಕಡೆ ನಾವು ಕರ್ನಾಟಕ ಕೇಂದ್ರ ಒಂದೊಂದು ಮಾಡಬೇಕು ಅಯೋಧ್ಯೆಯಲ್ಲಿ, ಏನು? ಇಲ್ಲಿಂದ ಹೋಗೋ ಜನಗಳಿಗೆ ಹೆಲ್ಪ್ ಆಗಲಿ ಅಂತ. ಅಲ್ಲಿ ಒಂದು ಪುಟಾಣಿ ಮ್ಯೂಸಿಯಂ ಮಾಡ್ರಪ್ಪ. ಅಲ್ಲಿ ಕರ್ನಾಟಕದ ಪಾತ್ರ ಏನು ಈ ಅಯೋಧ್ಯೆದಕ್ಕೆ ಅಂತ ಒಂದು ತೋರಿಸ್ಬೇಕು, ಒಂದು ಗ್ಯಾಲರಿ ಮಾಡಿ. ಶಿಲ್ಪಿ ನಮ್ಮದು, ಕಲ್ಲು ನಮ್ಮವರು, ಚಿಕ್ಕಬಳ್ಳಾಪುರದಿಂದ ಕಲ್ಲು ಹೋಯ್ತು, ಟೆಸ್ಟ್ ಆಮೇಲೆ ಟೆಸ್ಟಿಂಗು ಇಲ್ಲಿ, ಹಾಡು ಕೊಟ್ಟಿದ್ದಾರೆ ಅಲ್ಲಿ. ಆಮೇಲೆ ಈಗ ಆಮೇಲೆ ವಕೀಲರದ್ದು ಒಂದು ಸೇರ್ಕೊಂಡು ವಕೀಲರದ್ದು ಈಗ ಸೇರಿಸ್ತೀವಿ, ಈಗ ಬರ್ತೀವಿ, ಅದಕ್ಕೆ ಬರ್ತೀನಿ, ಈಗ ಹಾಂ ಅದಕ್ಕೂ ಬರ್ತೀನಿ. ಎಲ್ಲ ಒಂದು ಕಡೆಯಿಂದ ಹನುಮಾನ್ ಅಂಜನಾದ್ರಿ ಬೆಟ್ಟ ಅದಾದ ಬೇರೆ ವಿಚಾರ, ನೇರವಾದ ಸಂಪರ್ಕ ಅಲ್ಲ, ಅದು ಮಂದಿರದ ಒಳಗಡೆನೆ ಇರೋದು ಪಾತ್ರದ. ಹಾಂ ಹಾಗಾಗಿ ಆಮೇಲೆ ಯಾವುದೋ ಲೈಟಿಂಗ್ ಮಾಡಿದವ್ರು ಬೆಂಗಳೂರು ಕಂಪನಿ ಎಲ್ಲ ಹಾಕ್ಬೇಕಲ್ಲಿ, ಅಲ್ಲಿ ಹೋಗಿ ಜನ ನೋಡ್ಬೇಕು, ಗೊತ್ತಾ? ನಮ್ಮ ಕರ್ನಾಟಕದ ಇಷ್ಟೆಲ್ಲ ಮಾಡಿದಾರಂತೆ ಇಲ್ಲಿ ಅಂತ. ಈಗ ಅದರ ಭಾಗವಾಗಿ ಅಯೋಧ್ಯೆ ರಾಮಜನ್ಮಭೂಮಿ ಜನ್ಮದ ಪ್ರಕರಣ ನಡೀತಿದ್ದಾಗ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಈ ಪ್ರಕರಣದಲ್ಲಿ ಟ್ರಸ್ಟ್ ನ್ಯಾಸದಲ್ಲಿ ವಕೀಲರಾಗಿ ಅಪಿಯರ್ ಆಗಿದ್ದವರು ಕರ್ನಾಟಕದವರು ಶ್ರೀ KN ಭಟ್ ಅವರು. ಬೆಂಗಳೂರಿನಲ್ಲೇ ಓದಿದ್ದು, ಮೂಲ ಕಾಸರಗೋಡ್ನವರು, ನಂತರ ಸುಪ್ರೀಂ ಕೋರ್ಟ್ಗೆ ಹೋದರು, ಹಿರಿಯ ವಕೀಲರಾದರು, ಅಲಹಾಬಾದಲ್ಲಿ ಪ್ರಕರಣ ಮಾಡಿದ್ರು. ಭಾಳ ಮಜಾ ಅಂತಂದರೆ ಅವರು ಯಾರನ್ನು ಪ್ರತಿನಿಧಿಸಿದರು? ಸಾಮಾನ್ಯವಾಗಿ ನಾನು ನೀವು ಕೋರ್ಟ್ ಕೇಸ್ಗೆ ಹೋದರೆ ನಮ್ಮ ಲಾಯರ್ ಪ್ರತಿನಿಧಿಸಬೇಕು. ಸಾಮಾನ್ಯವಾಗಿ ಹೌದು, ನಾವು ಕಕ್ಷಿದಾರರಾಗಲ್ಲಿ ಹೋದರೆ ಅವ್ರು ನಮ್ಮನ್ನು ಪ್ರತಿನಿಧಿಸ್ಬೇಕಷ್ಟೆ ನಿಜ ಅಲ್ವಾ? ಹಾಂ ಸರ್. ಐ ರೆಪ್ರೆಸೆಂಟ್ ಮಿಸ್ಟರ್ ರಂಗನಾಥ್ ಅಂತಾನೋ, ಐ ರೆಪ್ರೆಸೆಂಟ್ ಇನ್ನೊಬ್ಬರನ್ನ ಅಂತಾನೋ ಅವ್ರು ಹೇಳಬೇಕು. ಅವರು ಇಲ್ಲಿ ಹಂಗಾಗಿರಲಿಲ್ಲ. ಭಟ್ರು ಅವ್ರ ವಾದವನ್ನು ಮಂಡನೆ ಮಾಡಿದಾಗ ಅವ್ರು ಯಾರು ವಕೀಲರಾಗಿದ್ದರು ಗೊತ್ತಾ? ಶ್ರೀರಾಮಚಂದ್ರನ ವಕೀಲರಾಗಿದ್ದರು. ದಾಖಲೆನಲ್ಲಿ ಶ್ರೀರಾಮಚಂದ್ರನ ವಕೀಲ. ಹೌದು, ಅಂದರೆ ರಾಮ ತನ್ನ ಜಾಗವನ್ನು ತಾನೇ ಕೇಳುತ್ತಿರುವಂತಹ ವ್ಯಾಜ್ಯ, ತನ್ನ ಜಾಗಕ್ಕಾಗಿ ಹೋರಾಟ, ನನ್ನ ಸ್ಥಳವನ್ನು ನನಗೆ ಕೊಡು ಅಂತ ವ್ಯಾಜ್ಯ. ಅವರು ನಮ್ಮ ಪಬ್ಲಿಕ್ TV ಜೊತೆ ಒಂಚೂರು ಮಾತಾಡಿದ್ದಾರೆ, ಕೇಳೋಣ. ದೇವರನ್ನೇ ಕಕ್ಷಿದಾರನಾಗಿ ಮಾಡಿಕೊಂಡು ಆ ಒಂದು ವಾದ ಮಂಡಿಸೋದಿದೆಯಲ್ಲ, ಆ ಸಂದರ್ಭ ಹೇಗಿತ್ತು ಅಂತ ಈಗ ಏನನ್ಸುತ್ತೆ? ಆಗ್ತಿತ್ತು ಅಂತ ಹೇಳುವ ವಿಶ್ವಾಸ ಇರಲಿಲ್ಲ. ಎಷ್ಟೆಷ್ಟೋ ನನಗಿಂತ ಹಿರಿಯರಾಗಿದ್ದ ವಕೀಲರ ಹತ್ರ ಎಲ್ಲ ಬಂದು ಕೇಳಿದರು ಇದನ್ನು ನಡೆಸಬೇಕು ಅಂತ. ಒಬ್ಬರಿಗೂ ವಿಶ್ವಾಸ ಇರಲಿಲ್ಲ. ನನ್ನನ್ನು ತಂದಾಗ ನನಗೂ ವಿಶ್ವಾಸ ಇರಲಿಲ್ಲ. ನಾನು ಈ ಕೇಸಿನ ಜೊತೆ ಬಂದದ್ದು 2003ರಲ್ಲಿ. ಅದರಿಂದ ಮುಂಚೆ ಬೇಕಾದಂಥ ಅದರ ತಳಹದಿಯನ್ನೆಲ್ಲ ಮೊದಲೇ ಹಾಕಿ ಇಟ್ಟಿದ್ದರು. ಆದ್ದರಿಂದ ನಾನು ಬರುವಾಗ ಕೇಸಿನ ರೂಪಾಂತರವೇ ಬದಲಿ ಹೋಗಿತ್ತು. ಎಲ್ಲರೂ ಹೇಳಿದ್ದಷ್ಟೇ, ನಮಗೆ ಇದರಲ್ಲಿ ಜಯ ಸಿಗುವ ಸಂದರ್ಭವೇ ಇಲ್ಲ ಅಂತಂದರೆ ವಿಷಯದಲ್ಲಿ ಯಾರಿಗೂ ನನಗೆ ವಿಶ್ವಾಸ ಇತ್ತು, ಇದರಲ್ಲಿ ಖಂಡಿತವಾಗಿ ನಾವು ಸೋಲುವುದಿಲ್ಲ ಅಂತ. ಅಂದರೆ ಗಾರ್ಡಿಯನ್ ದೇವ್ರಿಗೂ ಬೇಕು ಅಂತ ಏನಾದರೂ ಕೋರ್ಟ್ ಹೇಳಿದ್ದು? ಮುಸ್ಲಿಮರು ಆರ್ಕಿಯಾಲಜಿಕಲ್ ಸರ್ವೆಯಲ್ಲಿ ಅರಲೇಬೇಕು ಅಂತ ಹೇಳಿದರು. ಹಿಂದೂಗಳಲ್ಲಿ ಕೆಲವಂಶ ಸಂಶಯ ಇತ್ತು, ಇದನ್ನು ಆರ್ಕಿಯಾಲಜಿಕಲ್ ಸರ್ವೆಯವರು ಬಂದು ಅಗದಾಗ ಇಲ್ಲಿ ದೇವಸ್ಥಾನ ಇರಲಿಲ್ಲ ಅಂತಂದರೆ ಇದುವರೆಗೆ ಮಾಡಿದ ವಾದ ಎಲ್ಲ ಸುಳ್ಳಾಗುತ್ತೆ, ಬಿಟ್ಕೊಡ್ಬೇಕಾಗತ್ತೆ ಅನ್ನೋ ಆತಂಕ ಇತ್ತು. ಅದರಿಂದ ಆವಾಗ ನಾನು ಹೇಳಿದೆ, ನೀನು ನೋಡಿ ನಿಮ್ಮ ಇಡೀ ಎಲ್ಲ ವಾದ ಇದುವರೆಗೆ ಮಾಡಿದ್ದೆಲ್ಲ ಇಲ್ಲಿ ದೇವಸ್ಥಾನ ಇತ್ತು ಅಂತ ಹೇಳುವ ನಂಬಿಕೆ ಮೇಲೆ, ಅದು ಇಲ್ಲ ಅಂದರೆ ಇಲ್ಲ, ಉತ್ಖನನ ಆಗಲೇಬೇಕು ಅಂತ ಹೇಳಿದ್ರು. ಆಗಲೇಬೇಕು ಅಂತ ಒಪ್ಪಿ ಅದೇ ಪ್ರಕಾರ ನಡೆಯಿತು. ಉಳಿದದ್ದು ಹಿಸ್ಟ್ರಿ. ಬಟ್ ನೀವು 6 ವರ್ಷಗಳ ಕಾಲ ಸಾಕಷ್ಟು ದಾಖಲೆಗಳನ್ನು ಕೂಡ ಒಂದು ರೀತಿಯಲ್ಲಿ ಪೂರಕವಾಗಿ ಕೊಟ್ಟಿರೋದು. ಒಂದು 4000 ಪುಟಗಳಷ್ಟು ಪ್ರಿಂಟೆಡ್ ಡಾಕ್ಯುಮೆಂಟ್ ಆಗ್ತದೆ. ಕೊನೆಗೆ ಅಲಹಾಬಾದ್ ಹೈಕೋರ್ಟು ಹೌದು ಈ 3 ಗುಂಬಜಿತ್ತು, ಅದರ ನಡುವಿನ ಗುಂಬಜಿನ ಕೆಳಗಡೆ ಇದ್ದ ಜಾಗ ಶ್ರೀರಾಮನ ಜನ್ಮಸ್ಥಾನ ಅಂತ ಡಿಕ್ಲರೇಷನ್ ಕೊಟ್ಟದ್ದು. ಇಷ್ಟು ವರ್ಷಗಳ ಕಾಲ ಹೋರಾಟದ ಫಲ ಈಗೆಲ್ಲ ಆಗ್ತಾ ಇದೆ. ಇದಕ್ಕೆ ಹೇಳೋದು, ಇದೆಲ್ಲ ದೇವರು ನಡೆಸುವಂಥದ್ದು. 1992 ಡಿಸೆಂಬರ್ 6 ತನಕ ಯಾವ ಸಾಕ್ಷಿಯೂ ಪುರಾವೆಯೂ ಇರಲಿಲ್ಲ ಇಲ್ಲಿ ದೇವಸ್ಥಾನ ಇತ್ತು ಅಂತ ಹೇಳೋದಕ್ಕೆ.
ಮಸೀದಿ ಬಿದ್ದ ಮೇಲೆ ನೆಲ ಸಮ ಆಯಿತು, ಅಲ್ಲಿ ಅಗಿಯೋದಕ್ಕೆ ಸಾಧ್ಯ ಆಯಿತು. ಮಸೀದಿ ಇದ್ದರೆ ಆರ್ಕಿಯಲಾಜಿಕಲ್ ಸರ್ವೆ ಮಾಡೋ ಪ್ರಶ್ನೆಯೇ ಇಲ್ಲ. ಆರ್ಕಿಯಲಾಜಿಕಲ್ ಸರ್ವೆ ಆಯಿತು, ಅಲ್ಲಿ ಕೆಳಗಡೆ ದೇವಸ್ಥಾನ ಇತ್ತು ಅಂತ ಗೊತ್ತಾಯಿತು, ಒಂದು ಫೌಂಡೇಶನ್ ಬಂತು. ಎಲ್ಲ ಮುಗಿದು 22ನೇ ತಾರೀಕಿಗೆ ನಾವೆಲ್ಲ ಗ್ರಹಿಸದೇ ಇದ್ದಂಥದ್ದು ಆಗುತ್ತೆ ಅಂತ ಹೇಳುವ ಆಸೆ ಇತ್ತು, ಅದರ ವಿಶ್ವಾಸ ಇರಲಿಲ್ಲ. ಅಂಥದ್ದು ನಡೀತಾ ಇದೆ. ಸಾಮಾನ್ಯವಾಗಿ ನಾವು ಮನುಷ್ಯರು ಏನನ್ನ ಹೇಳ್ತೀವಿ, ನೋಡಪ್ಪ ನೀ ಇಲ್ಲಿ ಏನು ಬೇಕಾದರೂ ಮಾಡು, ಮುಂದೊಂದು ದಿನ ದೇವರ ಮುಂದೆ ನೀನು ಅದಕ್ಕೊಂದು ಉತ್ತರ ಕೊಡಬೇಕಲ್ಲ, ಅಲ್ಲಿ ಲೆಕ್ಕ ಇರುತ್ತೆ ಅಂತ. ಲೆಕ್ಕ ಇರುತ್ತಲ್ಲ ಅಲ್ಲಿ, ಹೌದು ಅಂದರೆ ನ್ಯಾಯ ಅಲ್ಲಿರುತ್ತೆ ಹೌದು ಅಂತ ತಾನೆ. ಹೌದು ಅಲ್ಲೊಂದು ನ್ಯಾಯ ಇರುತ್ತೆ, ನೀನೇನಾದ್ರು ಮಾಡ್ಕೋ, ಅಲ್ಲೊಂದು ನ್ಯಾಯ ಇರಬೇಕಲ್ಲ ಅಲ್ಲಿ, ಅದರಿಂದ ತಪ್ಪಿಸ್ಕೊಳಕ್ಕಾಗಲ್ಲ ನೀನು ಅಂತ ಹೇಳ್ತೀವಿ. ಇಲ್ಲೆಷ್ಟು ವಿಚಿತ್ರ. ಆಧುನಿಕ ಮನುಷ್ಯನ ಈ ಪ್ರಪಂಚದಲ್ಲಿ ಆ ದೇವರೇ ಭಟ್ಟರ ಮೂಲಕ ನ್ಯಾಯವನ್ನು ಬಯಸಿ ಕೆಳಕ್ಕೆ ಬಂದಿದ್ದಾನೆ. ಎಷ್ಟು ವಿಚಿತ್ರ ಅಲ್ವಾ? ದೈವ ಇಚ್ಛೆ. ಆಲ್ ರೈಟ್, ಎಸ್. ರಾಮ ಮಂದಿರಕ್ಕಾಗಿ ಸಹಸ್ರಾರು ಇಟ್ಟಿಗೆಗಳನ್ನ ಸಂಗ್ರಹ ಮಾಡಿದ್ರು. ಆದ್ರೆ ಮಂದಿರವನ್ನ ಮಾರ್ಬಲ್ ನಲ್ಲೇ ಕಟ್ಟಿರೋ ಕಾಣಿಸ್ತಾ ಇದೆಯಲ್ಲ, ಇಟ್ಟಿಗೆ ಏನ್ ಮಾಡಿದ್ರು, ಬಿಸಾಕ್ಬಿಟ್ರ? ಈ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಇಟ್ಟಿಗೆ ಏನಾಯ್ತು ಅಂತ ಒಂಚೂರು ಹೇಳಿ. ನೀವು ನೋಡ್ಬೋದು, ಈಗ ಈ ಕಡೆ ತಿರುಗಿ ಈ ಕಡೆ ನೋಡಿ, ಅಲ್ಲಿ ಇಲ್ಲೇ ಇಟ್ಟಿದ್ದು ಇಟ್ಟಿಗೆ. ಈಗೆಲ್ಲ ಇಲ್ಲಿಂದ ತೆಗೆದ್ರು, ಇಡೀ ದೇಶದಿಂದ ಬಂದಂತ ಇಟ್ಟಿಗೆಗಳನ್ನ ಇಲ್ಲೇ ಇಟ್ಟಿದ್ರು. ಅದನ್ನ ಏನ್ ಮಾಡಿದ್ರು, ಹೀಗೆ ಕೇಳ್ತಿದ್ರು. ಆಗ ಏನಾಯ್ತಂದ್ರೆ, ಈ ತಳಪಾಯದಕ್ಕೆ ಕಲ್ಲು ಕೆಳಗಡೆ ಆ ಇಟ್ಟಿಗೆಗಳನ್ನ ನಮ್ಮ ಬಜರಂಗ್ ದಳದವರು ಎಲ್ಲ ಕಾರ್ಯಕರ್ತರು ಬಂದು, ಆಗ ಎಲ್ಲ ಬಜರಂಗಿಗಳು ಅವಾಗೆಲ್ಲ ಇಡೀ ದೇಶದಲ್ಲಿ ಸಂಗ್ರಹ ಮಾಡಿದ್ರು. ಅದೇ ಬಜರಂಗಿಗಳು ಬಂದು ಆ ಕಲ್ಲುಗಳನ್ನ ರಾಮ ಮಂದಿರಕ್ಕೆ ತಗೊಂಡೋಗಿ ಇಟ್ಟು ಅದನ್ನ ಮಾಡಿದ್ದಾರೆ. ಇಡೀ ದೇಶದಿಂದ ಅದೊಂದಾಗಿತ್ತು. ₹1 ತಗೊಂಡ್ರು, ₹1.25 ತಗೊಂಡ್ರು. ಏನ್ ಮಾಡಿದ್ರು, ಆ ಇಟ್ಟಿಗೆಗಳನ್ನೆಲ್ಲ ಬಿಸಾಕ್ಬಿಟ್ರ ಅಂತ. ಬಿಸಾಕಿಲ್ಲ, ರಾಮ ಮಂದಿರ ಕೆಳಗಡೆ ಸಾವಿರಾರು ವರ್ಷ ಆದ್ರೂ ಇರುತ್ತೆ. ಇದು ನಮ್ಮ ಸಂಘದ ಕಾರ್ಯಕರ್ತರ ಒಂದು ಕಮಿಟ್ಮೆಂಟ್. ಇದನ್ನ ನಾನು ನನ್ನ ಕೈಯಾರ ನನ್ನ ಒಂದು ಕಲ್ಲು ಸಹ ನಾನು ಇಟ್ಟಿದ್ದೀನಿ ಅದರೊಳಗಡೆ, ನನ್ನ ಒಂದು ಇಟ್ಟಿಗೆನೂ ನಾನು ಇಟ್ಟಿದ್ದೀನಿ. ಸೊ ನನ್ನ ಒಂದು ಅದೃಷ್ಟ ಕಾರ್ಯಕರ್ತರಾಗಿ. ಮತ್ತೆ ಬಜರಂಗ ದಳದ ನಮ್ಮ ಆಗನ ಸಂಚಾಲಕ ಇದು ಕರ್ನಾಟಕದ ದಕ್ಷಿಣ ಪ್ರಾಂತ ಸಂಚಾಲಕ ರಘು ಅವರು ಸಹ ಇದ್ರು. ಅವರು ಇಡೀ ತಂಡ ಬಂದು ಆ ಇಟ್ಟಿಗೆಗಳನ್ನೆಲ್ಲ ಜೋಡಿಸಿದ್ದಾರೆ. ಅದನ್ನು ನೀವು ಇಡೀ ದೇಶಕ್ಕೆ ತೋರಿಸ್ಬೋದು. ಈಗ ಕರ್ನಾಟಕಕ್ಕೆ ಮತ್ತೆ ಯಾರ್ಯಾರು ಉತ್ತರ ಕೇಳಿದ್ರಲ್ಲ ಅವ್ರಿಗೆಲ್ಲ ನೀವು ತೋರಿಸ್ಬೋದು. ಕ್ಯಾಮರಾ ಪರ್ಸನ್ ಸುಪ್ರೀತ್ ಜೊತೆಗೆ ಅರುಣ್ ಬಡಿಗೇರ್, ಪಬ್ಲಿಕ್ ಟಿವಿ, ಅಯೋಧ್ಯೆ. ಆಲ್ ರೈಟ್, ಇಟ್ಟಿಗೆ ಎಲ್ಲೋಯ್ತು, ಉತ್ತರ ಸಿಕ್ತು. ಈಗ ದೇವಸ್ಥಾನ ಯಾಕಾಗಿಲ್ಲ, ಉತ್ತರ ಸಿಗತ್ತೆ, ಆಗತ್ತೆ, ಸಿಗತ್ತೆ. 3 ಕಿಲೋಮೀಟರ್ ದೂರದಲ್ಲಿ ಯಾವನೋ ಪಾಕಿಸ್ತಾನದಲ್ಲಿ ಕೂತಿರೋಂಥ ಕುನ್ನಿ ಕಚಡಗಳು 3 ಕಿಲೋಮೀಟರ್ ದೂರದಲ್ಲಿ ಮಾಡ್ತಿದ್ದಾರಂತೆ ಅಂತ ಹಬ್ಬಿಸ್ಬಿಟ್ರು ಟೂಲ್ ಕಿಟ್ಟಲ್ಲಿ. ಅದನ್ನ ನಂಬಿಕೊಂಡು ಮಾತಾಡಿದ್ರು ಬಾಯಿಗೆ ಬಂದಂಗೆ. ಕಾಮನ್ ಸೆನ್ಸ್ ಅನ್ನೋದು ಸತ್ತೋದಾಗ, ದ್ವೇಷ ಅನ್ನೋದು ವಿಪರೀತವಾಗಿ ವೈಯಕ್ತಿಕ ಲೆವೆಲ್ಗೆ ಇಳಿದಾಗ ಹೀಗೆಲ್ಲ ಆಗತ್ತೆ. ನಮ್ಮವ್ರಿಗಿಂತ ಬೇರೆಯವ್ರು ಎಸ್. ಪೌತ್ರಕಾಮಿಷ್ಟಿ ಆಗದ ಬರೀ ಕೌಸಲ್ಯ ವಿಚಾರದಲ್ಲಿ ಶ್ರೀರಾಮನ ಜನ್ಮ ಆಯಿತು ಕೌಸಲ್ಯ ಮಾತೆಗೆ. ಆಮೇಲೆ ಆ ಮಂದಿರ, ಒಂದು ಕಾಳಿ ಮಂದಿರ ಇದೆ, ಆ ಜಾಗಕ್ಕೆ ರಾಮ ಮಂದಿರ ಪೂರ್ಣಗೊಂಡಿರಲಿಲ್ಲ ಹಿಂದೆ ಎಲ್ಲ. ಆವಾಗ 200 ವರ್ಷದ ಹೋರಾಟ ಎಲ್ಲ ಫಲ ಕಂಡಿರಲಿಲ್ಲ. ಈಗ ನಮ್ಮ ಸಹೋದ್ಯೋಗಿ ಅರವಿಂದ್ ಅಲ್ಲಿ ಹೋಗಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಒಂದು ವಿಶೇಷವಾದಂತಹ ದೇವಸ್ಥಾನದ ಬಳಿಗೆ ನಾನು ಇವತ್ತು ಬಂದಿದ್ದೀನಿ. ಅಯೋಧ್ಯೆಯಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಬಡಿ ದೇವ್ ಮಹಾಕಾಲಿ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಪೌರಾಣಿಕ ಹಿನ್ನೆಲೆ ಇದೆ, ಹಾಗೆ ಇದಕ್ಕೆ ಒಂದು ಇತಿಹಾಸ ಕೂಡ ಇದೆ. ಪ್ರಭು ಶ್ರೀರಾಮನ ಕುಲದೇವತೆಯ ದೇವಸ್ಥಾನ ಇದು. ಒಳಭಾಗಕ್ಕೆ ನಾನೀಗ ಪ್ರವೇಶ ಮಾಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಇರ್ತಕ್ಕಂಥದ್ದು, ಅಲ್ಲಿ ನೀವು ಬೋರ್ಡ್ ಕೂಡ ನೋಡ್ತಾ ಇದ್ದೀರಾ, ಮರ್ಯಾದಾ ಪುರುಷೋತ್ತಮ್ ಭಗವಾನ್ ಶ್ರೀರಾಮ್ ಕಿ ಕುಲ್ದೇವಿ ಮಾ ಬಡಿ ದೇವ್ ಕಾಲಿ ಅಂತ ಇದೆ. ಇದು ದೇವಕಾಳಿಯ ದೇವಸ್ಥಾನ, ಶ್ರೀರಾಮನ ಕುಲದೇವತೆ. ಆ ಕುಲದೇವತೆಯ ದರ್ಶನವನ್ನ ನಾವು ನಿಮಗೆ ತೋರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀನಿ. ಮೊದಲಿಗೆ ದೇವರ ವಿಗ್ರಹವನ್ನ ನೋಡ್ಬಿಡಿ, ಎಷ್ಟು ಅದ್ಭುತವಾಗಿದೆ ಅಂತ. 3 ದೇವಿಗಳು ಕಾಣಿಸ್ತಾ ಇರ್ತಕ್ಕಂಥ ವಿಗ್ರಹ ಇದು. 3 ದೇವಿಯರಿದ್ದಾರೆ, ಮಹಾಲಕ್ಷ್ಮಿ, ಸರಸ್ವತಿ ಮತ್ತು ಕಾಳಿ. ಶ್ರೀರಾಮನ ಜನನವಾದ ನಂತರ ಮೊಟ್ಟ ಮೊದಲ ಬಾರಿಗೆ ದಶರಥ ಮಹಾರಾಜ, ಕೌಸಲ್ಯಾದೇವಿ ಮತ್ತು ಶ್ರೀರಾಮ ಬಾಲರಾಮನನ್ನ ದಶರಥ ಮಹಾರಾಜ ಕರ್ಕೊಂಡು ಮೊದಲು ದರ್ಶನಕ್ಕೆ ಬರ್ತಕ್ಕಂತಹ ಜಾಗವೇ ಇದು.
ಇಲ್ಲಿಗೆ ಮೊದಲು ದರ್ಶನಕ್ಕೆ ಬಂದು ಕುಲದೇವತೆಗೆ ನಮಿಸಿ ಯಾವುದೇ ಯುದ್ಧಗಳಿಗೆ ಹೋಗಬೇಕಾದ್ರೆ, ದಶರಥ ಮಹಾರಾಜ ಆಗಿರಬಹುದು, ಶ್ರೀರಾಮ ಆಗಿರಬಹುದು, ಯಾವುದೇ ಯುದ್ಧಗಳಿಗೆ ಹೋಗಬೇಕಾದ್ರೆ, ಯಾವುದೇ ವಿಜಯೋತ್ಸವಗಳಿಗೆ ಹೋಗಬೇಕಾದ್ರೆ ಈ ದೇವಸ್ಥಾನಕ್ಕೆ ಬಂದು ಪೂಜೆಯನ್ನು ಸಲ್ಲಿಸಿದರೆ ಎಲ್ಲ ಇಷ್ಟಾರ್ಥವೂ ಕೂಡ ಸಿದ್ಧಿ ಆಗ್ತಾ ಇತ್ತು ಅಂತಕ್ಕಂಥ ಹಿನ್ನೆಲೆಯನ್ನು ಉಳ್ಳಂತಹದ್ದು. ಕ್ಯಾಮರಾ ಪರ್ಸನ್ ಶ್ರೀಕಾಂತ್ ಜೊತೆ ಅರವಿಂದ ಸೇತುರಾವ್, ಪಬ್ಲಿಕ್ ಟಿವಿ, ಅಯೋಧ್ಯ. ನಮ್ಮ ರಾಜಕೀಯದ ಎಪಿಸೋಡ್ ಮುಂದುವರೆದಿದೆ. ಮಸೀದಿ ಕೆಡವಿ ಮಂದಿರ ಕಟ್ಟಿರೋದನ್ನ ಡಿಎಂಕೆ ಪಕ್ಷ ಒಪ್ಪೋದಿಲ್ಲ ಅಂತ ತಮಿಳುನಾಡು ಸಿಎಂ ಪುತ್ರ ಸಚಿವ ಉದಯನಿಧಿ ಸ್ಟಾಲಿನ್ ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಗೆ ಇದನ್ನ ರಾಜಕೀಯ ಬೆರೆಸ್ತಾ ಇರೋದನ್ನ ನಾವು ಒಪ್ಪಲ್ಲ ಅಂತ ಹೇಳಿದ್ದಾರೆ. ಅದು ಯಾರ್ರೀ ಕೇರ್ ಮಾಡ್ತಾರೆ? ಇವರು ಒಪ್ತಾರೋ ಬಿಡ್ತಾರೋ? ಸುಪ್ರೀಂ ಕೋರ್ಟ್ ಒಪ್ಪಿದೆ. ಹೂ ಕೇರ್ಸ್ ಯು? ಯಾವನು ಕೇರ್ ಮಾಡಲ್ಲ. ಆಲ್ ರೈಟ್, ಮಸೀದಿ ಕೆಡವಿ ಮಂದಿರ ಕಟ್ಟಿರೋದನ್ನ ಒಪ್ಪಲ್ಲ. ಅಲ್ಲಿದ್ದ ಮಂದಿರವನ್ನು ಕೆಡವಿ ಮಸೀದಿ ಕಟ್ಟಿದ್ದನ್ನು ಒಪ್ತಾರಾ? ಅಕಾರ್ಡಿಂಗ್ ಟು ಸುಪ್ರೀಂ ಕೋರ್ಟ್ ಅಲ್ಲಿ ಮಂದಿರ ಇತ್ತು. ಕರೆಕ್ಟ್. ಅಕಾರ್ಡಿಂಗ್ ಟು ಸುಪ್ರೀಂ ಕೋರ್ಟ್ ಅಲ್ಲಿ ಮಂದಿರ ಇತ್ತು. ಈಗ ನಾಳೆ ಇಷ್ಟ ನಾನು ಸುಪ್ರೀಂ ಕೋರ್ಟ್ ಒಪ್ಪಲ್ಲ ಹೇಳಿ ನೋಡೋಣ. ಅಲ್ಲಿ ಮಂದಿರ ಇತ್ತು ಸುಪ್ರೀಂ ಕೋರ್ಟ್ ಪ್ರಕಾರ. ಹಾಗಾದ್ರೆ ಆ ಮಂದಿರವನ್ನು ಕೆಡವಿ ಮಸೀದಿ ಕಟ್ಟಿದ್ದು ಸರಿ ಅಂತ ಒಪ್ಪಿ ಹೇಳ್ತಾರ ಇವರು? ಹೇಳಿ. ದಿಸ್ ಇಸ್ ಅದನ್ನೇ ಹೇಳ್ತಿರೋದು ನಾನು. ನಾಲಿಗೆ ಯಾವ ಲೆವೆಲ್ಗೆ ಇಳಿದಿದೆ ಅಂತ ಲೆಕ್ಕ ಹಾಕ್ಕೊಳ್ಳಿ ಅಂತ. ಮೋದಿಯನ್ನು ಅಪೋಸ್ ಮಾಡೋದು ಬೇರೆ ರಾಜಕೀಯವಾಗಿ, ಮಂದಿರ ವಿಷಯದಲ್ಲೂ ರಾಜಕೀಯ ಇದು ಬೇರೆ. ಅದಕ್ಕೆ ಹೇಳ್ತಿರೋದು. ಆಲ್ ರೈಟ್. ಒಂದು ವಿರಾಮ ಇದೆಯಾ? ವಿರಾಮ ತಗೊಂಡು ಬರೋಣ. ಅದೇ ಶೋಭಾ ಕರಂದ್ಲಾಜೆ ಅವರೆಲ್ಲ ಹೇಳಿದಾರಂತೆ, ನಾಯಕರೆಲ್ಲ ಮನೆಯಲ್ಲಿ ಕಾಂಗ್ರೆಸ್ನವರು ರಾಮಕೃಷ್ಣನ್ ಪೂಜೆ ಮಾಡ್ತಾರೆ, ಶಿವನ್ ಪೂಜೆ ಮಾಡ್ತಾರೆ, ಆಚೆ ಬಂದು ನಾಟಕ ಆಡ್ತಿದ್ದಾರೆ ಅಂತ. ಇನ್ನು ಇದು ರಾಜಣ್ಣ ಅವ್ರದ್ದು ಟೆಂಟ್ ಸಿನಿಮಾ ಕತೆ, ಅದಕ್ಕೆ ಒಂದಷ್ಟು ತಿರುಗಿ ಬಿದ್ದಿದ್ದಾರೆ. ಆಲ್ ರೈಟ್, ಅದು ಪಾರ್ಟ್ ಆಫ್ ದಿ ಪೊಲಿಟಿಕಲ್ ಇದು ಅಲ್ವಾ? ಎಸ್.